ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಯಾವ ಗಾದೆ ಬಗ್ಗೆ ನಾನು ಮಾತಾಡ್ತಿದ್ದೀನಿ ಅಂತ ಅಂದರೆ ಮನಸ್ಸಿದ್ದರೆ ಮಾರ್ಗ ಅಂತ. ಇದರ ಅರ್ಥ ಏನಂತ ಅಂದರೆ, ಇವಾಗ ನಾವು ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಮನಸ್ಸಿಟ್ಕೊಂಡು ಅದಕ್ಕೆ ಶ್ರಮ ವಹಿಸಿ ನಾವು ಅದಕ್ಕೆ ಸಮಯವನ್ನು ಕೊಟ್ಟು ಶಿಸ್ತಿನಿಂದ ನಡ್ಕೊಂಡ್ರೆ ಅದಕ್ಕೆ ನಮಗೆ ಫಲ ಸಿಗುತ್ತೆ ಅಂತ ಇದರ ಅರ್ಥ. ಮನಸ್ಸಿದ್ದರೆ ಮಾರ್ಗ. ಮತ್ತು ಆಮೇಲೆ ನಾವು ಯಾವುದೇ ಕೆಲಸ ಆದ್ರೂ ನಾವು ಮನಸ್ಸು ಮಾಡಲಿಲ್ಲ, ಅದಕ್ಕೆ ಶ್ರಮ ವಹಿಸಲಿಲ್ಲ, ಅದಕ್ಕೆ ಸಮಯ ಕೊಡಲಿಲ್ಲ, ಆಸಕ್ತಿ ತೋರಿಸ್ಲಿಲ್ಲ ಅಂದರೆ ಅದೇ ಯಾವುದೇ ಕೆಲಸ ಆದ್ರೂ ಅದು ಪರಿಪೂರ್ಣತೆ ಆಗೋದಿಲ್ಲ, ಅದರಿಂದ ನಮಗೆ ಫಲ ಕೂಡ ಸಿಗೋದಿಲ್ಲ. ಅದಕ್ಕೆ ಈ ಗಾದೆಯನ್ನು ದೊಡ್ಡವರು ಹೇಳಿದ್ದಾರೆ, ಮನಸ್ಸಿದ್ದರೆ ಮಾರ್ಗ. ನಾವು ಯಾವುದೇ ಒಂದು ವಿಷಯ ಆಗಲಿ, ಯಾವುದೇ ಒಂದು ಬೇರೆ ಬೇರೆ ಈ ಕೆಲಸಗಳಾಗಲಿ ಏನೇ ಆಗಲಿ, ಅದಕ್ಕೆ ನಾವು ಮೊದಲು ಏನು ಮಾಡಬೇಕು ಅಂತಂದರೆ ನಾವು ಅದಕ್ಕೆ ಮನಸ್ಸು ಕೊಡಬೇಕು. ಆವಾಗ ಮನಸ್ಸು ಕೊಟ್ಟುಬಿಟ್ಟು ಅದ್ರ ಮೇಲೆ ನಾವು ಆಸಕ್ತಿ ತೋರಿಸಿ ಏಕಾಗ್ರತೆಯಿಂದ ಅದಕ್ಕೆ ಶ್ರಮ ವಹಿಸಿ ಸಮಯವನ್ನು ಮೀಸಲಿಟ್ಟು ಅದಕ್ಕೆ ಪರಿಶ್ರಮ ಪಟ್ಟರೆ ಅದರಿಂದ ನಮಗೆ ಫಲ ಸಿಗುತ್ತೆ. ಮತ್ತು ಆಮೇಲೆ ಅದರಿಂದ ನಮಗೆ ಏನಾದರೂ ಸಾಧನೆ ಮಾಡೋದಕ್ಕೆ ಕೂಡ ಸಾಧ್ಯ ಆಗ್ತದೆ. ಮತ್ತು ಅದರಿಂದ ನಮಗೇನಾದರೂ ಒಂದು ಲಾಭ ಸಿಗುತ್ತೆ. ಅದನ್ನು ಬಿಟ್ಬಿಟ್ಟು ನಾವು ಮನಸ್ಸೇ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡ್ಬಿಟ್ವಿ, ಏನು ಅದರಿಂದ ನಮಗೆ ಸಿಗೋದಿಲ್ಲ ಬಿಡು, ಅದೇನು ಮಾಡ್ತೀಯ ಬಿಡು, ಮತ್ತು ಆಮೇಲೆ ಅದು ಮಾಡಿದ್ರೆ ಏನಾಗುತ್ತೋ ಏನೋ, ಮತ್ತು ಆಮೇಲೆ ಅದು ನನ್ನ ಕೈಯಲ್ಲಿ ಆಗಲ್ಲ, ಹಂಗಾಗಲ್ಲ ಹಿಂಗಾಗಲ್ಲ ಅಂತ ಹೇಳಿ ಅಂತ ಕೂತ್ಕೊಂಡ್ರೆ ಅದು ಆಗೋದೇ ಇಲ್ಲ. ಅದಕ್ಕೆ ನಾವು ಮೊದಲು ಏನು ಮಾಡಬೇಕಂದ್ರೆ, ಯಾವುದೇ ಕೆಲಸ ಆಗಲಿ ದೇವ್ರ ಮೇಲೆ ಭಾರ ಹಾಕಿ ನಾನು ಶ್ರಮ ವಹಿಸ್ತೀನಪ್ಪ, ಏನಾರು ಆಗೋಗಲಿ ಅಂತ ಹೇಳಿ ಇದು ಮಾಡಿದ್ರೆ ಎಂಥ ಕೆಲಸ ಆದರೂ ಫಲ ಕೊಡುತ್ತೆ. ಅದನ್ನು ಬಿಟ್ಬಿಟ್ಟು ಆಗೋದೇ ಇಲ್ಲ, ಮತ್ತು ಆಮೇಲೆ ಹಂಗೆ ಹಿಂಗೆ ಅಂತ ಕೂತ್ಕೊಂಡ್ರೆ ಏನೂ ನಮ್ಮ ಕೈಯಲ್ಲಿ ಸಾಧನೆ ಮಾಡೋದಕ್ಕಾಗೋದಿಲ್ಲ. ಹಂಗಾಗಿ ದೊಡ್ಡವರು ಈ ಗಾದೆನ ಹೇಳಿದ್ದಾರೆ, ಮನಸ್ಸಿದ್ದರೆ ಮಾರ್ಗ ಅಂತ. ಮನಸ್ಸನ್ನ ನಾವು ಹಿಡಿತದಲ್ಲಿ ಇಟ್ಕೊಂಡು ಏನಾದರೂ ಒಂದು ಇದು ಮಾಡಿದ್ರೆ ನಮ್ಗೆ ಅದರಿಂದ ಇದು ಯಶಸ್ಸು ಸಿಗುತ್ತೆ ಅಂತ ಇದರ ಅರ್ಥ. ಹಂಗಾಗಿ ಈ ಗಾದೆ ಬಗ್ಗೆ ನಾನು ನಿಮಗೆ ಸರಿಯಾದ ರೀತಿಯಲ್ಲಿ ಹೇಳಿದ್ದೀನಿ, ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನಿ. ಮತ್ತು ಆಮೇಲೆ ಇದು ಇವತ್ತಿನ ಸನ್ನಿವೇಶಕ್ಕೆ ಮತ್ತು ಇವತ್ತಿನ ಇದು ಯುವಕರಿಗೆ ಮತ್ತು ಆಮೇಲೆ ಇವತ್ತಿನ ಇದು ಪರಿಸರಕ್ಕೆ ಇದು ಗಾದೆ ಸೂಕ್ತ ಆಗುತ್ತಂತ ಅಂದ್ಕೊಂಡಿದ್ದೀನಿ. ಮತ್ತು ಆಮೇಲೆ ಯಾರ್ಯಾರು ವಿದ್ಯಾರ್ಥಿಗಳು ಇರ್ತಾರೋ ಮತ್ತು ಬೇರೆ ಬೇರೆ ಏನೇನು ಕೆಲಸಗಳು ಮಾಡ್ತಿರ್ತಾರೋ ಅವ್ರಿಗೆ ಈ ಗಾದೆ ಸೂಕ್ತವಾಗಿ ಅಳವಡಿಸುತ್ತೆ. ಮತ್ತು ಆಮೇಲೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಅವ್ರು ಸ್ವಲ್ಪ ಏನಾದರೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗೋಕ್ಕೆ ಕೂಡ ಸಾಧ್ಯ ಆಗ್ತದೆ. ಹಂಗಾಗಿ ಗಾದೆ ಬಗ್ಗೆ ನಾನು ಮಾತಾಡಿದ್ದೀನಿ, ನಿಮಗೂ ಇಷ್ಟ ಆಗುತ್ತಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ಇದ್ರ ಬಗ್ಗೆ ಮಾತಾಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ನಿಮ್ಗೆ ಏನಾರು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡಿ, ಏನಾರು ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ. ಮತ್ತು ಆಮೇಲೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತೊಗೊಂಡು ಅದ್ರ ಬಗ್ಗೆ ನನಗೆ ಗೊತ್ತಿರೋ ಮಟ್ಟಿಗೆ ನಾನು ಹೇಳ್ತೀನಿ. ಈ ವಿಡಿಯೋದಲ್ಲಿ ಏನಾದ್ರು ನಾನು ತಪ್ಪಾಗಿ ಮಾತಾಡಿದರೆ ಎಲ್ರಿಗೂ ನಾನು ಕ್ಷಮೆ ಕೇಳ್ತೀನಿ. ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.